ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿಗೆ 10 ಕೋಟಿ ಅನುದಾನ. ಜಿ. ಪಲ್ಲವಿ. ಚಾಮರಾಜನಗರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅವಕಾಶ ವಂಚಿತ ಶೋಷಿತ ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿಗೆ ಸರ್ಕಾರ 10 ಕೋಟಿ ರು ಅನುದಾನ ಮೀಸಲಿಟ್ಟಿದೆ ಎಂದು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಜಿ. ಪಲ್ಲವಿ ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಆದಿವಾಸಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ, ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕನಸಿನ ಕೂಸು. ಸಂವಿಧಾನಬದ್ಧವಾಗಿ ಅವಶ್ಯವಿರುವ ಸೌಲಭ್ಯ, ಸವಲತ್ತುಗಳನ್ನು ಒದಗಿಸಿ ಕಟ್ಟಕಡೆಯ ತಳ ಸಮುದಾಯಗಳಿಗೂ ತಲುಪಿಸಿ ಪ್ರಗತಿ ಪಥದತ್ತ ಕೊಂಡೊಯ್ಯುವುದು ಸರ್ಕಾರದ ಉದ್ದೇಶ ಹಾಗೂ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲ ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿಗಾಗಿ 10 ಕೋಟಿ ರುಗಳನ್ನು ಸರ್ಕಾರ ಮೀಸಲಿಟ್ಟಿದೆ ಎಂದರು. ಪರಿಶಿಷ್ಟ ಜಾತಿಯ 51, ಪರಿಶಿಷ್ಟ ಪಂಗಡದ 23 ಮತ್ತು 25 ಅರಣ್ಯವಾಸಿಗಳು ಸೇರಿದಂತೆ ಒಟ್ಟು 99 ಅಲೆಮಾರಿ ಜನಾಂಗಗಳನ್ನು ಗುರುತಿಸಲಾಗಿದೆ. ಸರ್ಕಾರದ ಸೌಲಭ್ಯಗಳು ಸಮರ್ಪಕವಾಗಿ ತಲುಪಿರುವ ಬಗ್ಗೆ ವಾಸ್ತವ ಸ್ಥಿತಿಗತಿ ಅರಿಯಲು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಳ್ಳಲಾಗುತ್ತಿದೆ. ಚಾಮರಾಜನಗರ ಜಿಲ್ಲೆಯ ಅಲೆಮಾರಿ ಸಮುದಾಯಗಳಿಗೆ 1,49,00,000 ಅನುದಾನ ನಿಗದಿಪಡಿಸಲಾಗಿದೆ. ಆದರೆ ಚಾಮರಾಜನಗರ ಜಿಲ್ಲೆಯಿಂದ ಯಾವುದೇ ಯೋಜನೆ, ಕಾರ್ಯಕ್ರಮಗಳಿಗೆ ಪ್ರಸ್ತಾವನೆ ಸಲ್ಲಿಕೆಯಾಗದಿರುವುದು ವಿಷಾದನೀಯ ಸಂಗತಿಯಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾ ರೋತ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ, ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದ, ಅಲೆಮಾರಿ ವಿಮುಕ್ತ ಬುಡಕಟ್ಟು ಮಹಾಸಭಾದ ರಾಜ್ಯಾಧ್ಯಕ್ಷ ಆರ್. ರಾಜೇಂದ್ರ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮುನಿರಾಜು, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಬಿಂದ್ಯಾ, ನಿಗಮದ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಆನಂದ್ ಕುಮಾರ್ ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಎನ್ಕೆಎಸ್ ಟಿವಿ4 ಚಾಮರಾಜನಗರ. ಕೆಟ್ಟ ಹೆಸರು ತರೋ ಒಂದು ನಿಟ್ಟಿನಲ್ಲಿ ಇಲ್ಲಿ ಸಂಭವಿಸಿದೆ ಅಂತ ನಾನು ಬಹಳ ನೋವಿನಿಂದ ಹೇಳಬೇಕಾಗಿ ಬರ್ತಾ ಇದೆ. ಕಾಲಕ್ಕೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಡು ಬಂದು, ಜಿಲ್ಲಾಧಿಕಾರಿಗಳಿಗೆ ಕೇವಲ ಇದೊಂದೇ ಜವಾಬ್ದಾರಿ ಇರುವುದಿಲ್ಲ, ಸಾಕಷ್ಟು ಜವಾಬ್ದಾರಿಗಳಿರುತ್ತೆ. ಆದ್ರೆ ಆದ್ಯತೆ ಮೇರೆಗೆ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇರಬಾರದು. ಟ್ರಾನ್ಸ್ಪರೆಂಟ್ ಆಗಿ, ಪಾರದರ್ಶಕವಾಗಿ ಆ ಸಮುದಾಯಗಳಿಗೆ ತಲುಪಬೇಕು, ಧ್ವನಿಹಿಡಿದ ಸಮುದಾಯಗಳು ಅಂತ ದೊಡ್ಡ ದೃಷ್ಟಿ ಇಟ್ಕೊಂಡು ಬೇರೆಲ್ಲ ನಿಗಮದ ಯೋಜನೆಗಳನ್ನ ಅಂದ್ರೆ ಆಯ್ಕೆ ಮಾಡ್ತಕ್ಕಂಥದ್ದು, ಸೆಲೆಕ್ಷನ್ ಮಾಡ್ತಕ್ಕಂಥದ್ದು ಆಯಾ ಕ್ಷೇತ್ರದ ಶಾಸಕರಾಗಿರ್ತಾರೆ. ಆದ್ರೆ ನಮ್ಮ SC/ST ಅಲೆಮಾರಿ ಮತ್ತು ಅರಣ್ಯ ಆದಿವಾಸಿಗಳ ಯೋಜನೆಗಳನ್ನ ಆಯ್ಕೆ ಮಾಡಿ ಅನುಷ್ಠಾನ ಮಾಡ್ತಕ್ಕಂಥದ್ದು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಾರೆ. ಅವರಿಗೆ ಕಾಲಕ್ಕೆ ಗಮನಕ್ಕೆ ತಗೊಂಡ್ಬಂದು ಈ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾಗಿರುತ್ತೆ. ಅಲ್ಲಿ ಇವರು ವೈಫಲ್ಯ ಹೊಂದಿದ್ದಾರೆ ಹಾಗೂ ಸರ್ಕಾರದ ಆದೇಶವನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ನಾನು ಬಹಳ ಗಂಭೀರವಾಗಿ ಈ ಸಂದರ್ಭದಲ್ಲಿ ಆರೋಪ ಮಾಡ್ತಾ ಇದ್ದೇನೆ. ಹಾಗೆ ಬಹುತೇಕ ನಮ್ಮ ಸಮುದಾಯದವರಿಗೆ ಎಲ್ಲೆಲ್ಲಿ ನಿವೇಶನ ರಹಿತರಿದ್ದಾರೆ, ಎಲ್ಲೆಲ್ಲಿ ವಸತಿ ರಹಿತರಿದ್ದಾರೆ, ಅವರ ಪಟ್ಟಿಯನ್ನ ಮಾಡಿ ಸರ್ಕಾರದ ಆದೇಶದಂತೆ ಸರ್ಕಾರಿ ಭೂಮಿಯನ್ನ ಹಂಚಿಕೆಯನ್ನ ಮಾಡಿ, ಅವರಿಗೆ ನಿಗದಿ ಮಾಡಿ ಹಂಚಿಕೆಯನ್ನ ಮಾಡಬೇಕು. ಸರ್ಕಾರಿ ಭೂಮಿ ಇಲ್ಲದ ಪಕ್ಷದಲ್ಲಿ ಅವರಿಗೆ ಖಾಸಗಿ ಭೂಮಿಯನ್ನ ಖರೀದಿ ಮಾಡಿ ಜಿಲ್ಲಾನುಷ್ಠಾನ ಸಮಿತಿ ಅಧ್ಯಕ್ಷರು ಹಂಚಿಕೆ ಮಾಡುವ ನಿಟ್ಟಿನಲ್ಲಿ ಕಾರ್ಯವೈಖರಿ ಆಗ್ಬೇಕಾಗಿತ್ತು. ಈಗಾಗಲೇ 9 ವರ್ಷ ಆಗಿದೆ ಆ ಸರ್ಕಾರದ ಆದೇಶ ಆಗಿ. ಅದ್ರ ಬಗ್ಗೆನೂ ಸಹ ನಾನು ಇವತ್ತು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾಹಿತಿಯನ್ನ ತಗೊಳ್ತೇನೆ. ವಿಶೇಷವಾಗಿ ಈ ಒಂದು ಪತ್ರಿಕಾ ಹಾಗೂ ಮಾಧ್ಯಮದ ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಪತ್ರಿಕಾ ಮಾಧ್ಯಮದ ಸಹೋದರರೇ, SC/ST ಅಲೆಮಾರಿ ಅರಣ್ಯ ಆದಿವಾಸಿಗಳ ಹಿತೈಷಿಗಳೇ, ಬಂಧು ಮಿತ್ರರೇ, ಚಾಮರಾಜನಗರ ಜಿಲ್ಲೆಯ
3 ದಿವಸ ಪ್ರವಾಸ ಮೇ 1, 2, 3 ನಿಗಮದ ವತಿಯಿಂದ ಹಮ್ಮಿಕೊಂಡಿದ್ದು ಈ ಜಿಲ್ಲೆ 26ನೇ ಜಿಲ್ಲೆಯನ್ನ ನಾನು ಪ್ರವಾಸ ಮಾಡಿದ್ದೇನೆ. ಎಲ್ಲ ತಾಲೂಕುಗಳನ್ನು ಸಹ ನಾನು ಭೇಟಿ ಮಾಡಿದ್ದೇನೆ. ಕಳೆದ 3 ದಿವಸದಲ್ಲಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಡೋಂಗ್ರಿ ಗರಾಸಿಯ ಸಮುದಾಯದ ಕಾಲೋನಿಯನ್ನ ಭೇಟಿ ಮಾಡಿದೆ. ಹಾಗೆ ಚಾಮರಾಜನಗರ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಂದಿ ಜೋಗಿ ಸಮುದಾಯದ ಜೋಗಿ ಕಾಲೋನಿಯನ್ನ ಭೇಟಿ ಮಾಡಿದೆ. ಹಾಗೆ ಕೊಳ್ಳೇಗಾಲ ತಾಲೂಕಿನಲ್ಲಿ ಬರ್ತಕ್ಕಂಥ ಹೊಸಮಾಲಂಗಿ, ವಿಶೇಷವಾಗಿ ಕೊಳ್ಳೇಗಾಲ ಕೆಲವು ತಾಲೂಕುಗಳಲ್ಲಿ ಇರ್ತಕ್ಕಂಥ ಕಮ್ಮಾಳ ಸಮುದಾಯದವರು ಮಾತ್ರ ನಮ್ಮ ಪರಿಶಿಷ್ಟ ಜಾತಿ ST ಬರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಕಮ್ಮಾಳ ಸಮುದಾಯದ ಕಾಲೋನಿಯನ್ನ ಕೂಡ ಭೇಟಿ ಮಾಡಿದೆ. ಅದಾದ ನಂತರ ಸರ್ಗೂರ್ನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ದೊಂಬರ ಕಾಲೋನಿಯನ್ನ ಕೂಡ ನಾನು ಭೇಟಿ ಮಾಡಿದ್ದೇನೆ. ಹಾಗೆ ನಿನ್ನೆ ಸಾಯಂಕಾಲ ಹನೂರು ತಾಲೂಕಿನ ಭಾಗದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಕೊರಮಕರ್ಷ ಸಮುದಾಯ, ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯದ ಕುಂದುಕೊರತೆಯ ಸಭೆಯನ್ನು ಕೂಡ ನಾನು ಮಾಡಿದ್ದೇನೆ. ಹಾಗೆ ಇವತ್ತು ಬೆಳಗ್ಗೆ ಈ ಚಾಮರಾಜನಗರದ ಸಂಪತ್ತು ಅಂತಾನೆ ಹೇಳ್ಬೋದು, ನಮ್ಮ ಅರಣ್ಯ ಆದಿವಾಸಿಗಳು BRS ನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಸೋಲಿಗ ಸಮುದಾಯದ ಕೋಡನ್ನ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ನಮ್ಮ ಸಮುದಾಯದವರ ಕುಂದುಕೊರತೆಯನ್ನ ಆಲಿಸಲಾಯಿತು. ಸಮಗ್ರ ಮಾಹಿತಿಯೊಂದಿಗೆ ಈ ದಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾವು ನಮ್ಮ ನಿಗಮದ ಯೋಜನೆಗಳ ಅನುಷ್ಠಾನವನ್ನು ಕುರಿತು ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಸಮುದಾಯದ ಕುಂದುಕೊರತೆ ಸಭೆಯನ್ನ ಆಯೋಜನೆ ಮಾಡಿಕೊಂಡಿದ್ದೇವೆ. ನಾನು ಜಿಲ್ಲೆಗೆ ಬರುವ ಮುನ್ನನೇ ಕೆಲವೊಂದು ಮಾಹಿತಿಗಳನ್ನ ಕಲೆ ಹಾಕಿ ಬಂದಿದ್ದೇನೆ. ಕಾಲಕ್ಕೆ ಧ್ವನಿ ಇಲ್ಲದಂತಹ ಶೋಷಿತ ಹಾಗೂ ದಮನಿತ ಸಮುದಾಯಗಳಲ್ಲಿ ಮೊದಲನೇ ಪಟ್ಟಿನಲ್ಲಿ ಸೇರ್ತಕ್ಕಂಥದ್ದು ನಮ್ಮ ಪರಿಶಿಷ್ಟ ಪಂಗಡದ ಅಲೆಮಾರಿಗಳು ಹಾಗೂ ಅರಣ್ಯ ಆದಿವಾಸಿಗಳು. ಬಹಳ ದೂರದೃಷ್ಟಿಯಿಂದ ಕನಸಿನ ಕೂಸು ಅಂತಾನೆ ಹೇಳ್ಬೋದು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರದು ನಮ್ಮ SC ಅಲೆಮಾರಿ ಅಭಿವೃದ್ಧಿ ನಿಗಮ. ನೇರವಾಗಿ ಪಾರದರ್ಶಕವಾಗಿ ಯಾವುದೇ ರಾಜಕೀಯ ಹಸ್ತಕ್ಷೇಪವಿಲ್ಲದೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ, ಅನುಷ್ಠಾನ ಸಮಿತಿಯ ಅಧ್ಯಕ್ಷತೆಯಲ್ಲಿ ಯೋಜನೆಗಳನ್ನ ಅನುಷ್ಠಾನ ಮಾಡಿ ಫಲಾನುಭವಿಗಳಿಗೆ ತಲುಪಿಸಬೇಕಂತದ್ದು ಮುಖ್ಯಮಂತ್ರಿಗಳ ಒಂದು ಕನಸಾಗಿರ್ತದೆ. ಆ ದೃಷ್ಟಿಯಲ್ಲಿ ಸರ್ಕಾರದ ಆದೇಶವನ್ನ ಮಾಡಿ ವಿಶೇಷವಾದ ಕೋಶವನ್ನ ಮಾಡಿ ಅತಿ ಸೂಕ್ಷ್ಮ ಸಮುದಾಯಗಳನ್ನ ಒಟ್ಟುಗೂಡಿಸಿ ಗುಂಪನ್ನ ಮಾಡಿ ಕೋಶವನ್ನ 2006ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅವಕಾಶ ವಂಚಿತ ಸಮುದಾಯಗಳು ಅನ್ನೋ ಒಂದು ದೂರದೃಷ್ಟಿಯಿಂದ. ಹಾಗಾಗಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಕಾಲಕ್ಕೆ ನಾವು ಅನುಷ್ಠಾನ ಮಾಡಿಲ್ಲ ಅಂತಂದ್ರೆ ಆ ಸಮುದಾಯ ಅಭಿವೃದ್ಧಿ ಹೊಂದೋದು ಮರೀಚಿಕೆ ಆಗೋಗ್ತದೆ ಹಾಗೂ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುವಂತ ಒಂದು ಸಂಗತಿ ಆಗ್ತದೆ. ಇವತ್ತಿಗೆ 2022, 23, 24ನೇ ಸಾಲು ಹಾಗೂ 24, 25ನೇ ಸಾಲಿನ 3 ಆರ್ಥಿಕ ವರ್ಷದ ಅನುದಾನವನ್ನ ನಾವು ಭೌತಿಕ ಗುರಿಯನ್ನ ಟಾರ್ಗೆಟ್ ಫಿಕ್ಸ್ ಮಾಡಿ ಎಲ್ಲ ಜಿಲ್ಲೆಗಳಿಗೆ ನಾವು ನೀಡಲಾಗಿತ್ತು. ಆ ಒಂದು ವಿಚಾರವಾಗಿ ಚಾಮರಾಜನಗರ ಜಿಲ್ಲೆಯೂ ಕೂಡ ನಾವು ಸಮಸ್ತ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ಕೊಟ್ಟಿದ್ದೇವೆ. ಆದ್ರೆ ಇತ್ತೀಚೆಗಷ್ಟೇ 3 ವರ್ಷದ ಏನು ಯೋಜನೆಯ ಅನುಷ್ಠಾನವನ್ನ ಆಯ್ಕೆಯನ್ನ ಮಾಡಿ